ಹಾಯ್ ಫ್ರೆಂಡ್ಸ್, ಗಚ್ಚತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ ಹೊಸದಾಗಿದ್ದವರು. ಹಾಗೆ ಬೆಲ್ಲನ್ನು ಒತ್ತಿರಿ. ಘಮ್ಮಗ ತಿನ್ನಬೇಕಂದ್ರೆ ಘಮ್ಮಂತ ಅಡುಗೆ ಮಾಡೋಣ, ಹೌದಿಲ್ರಿ? ಈಗ ನಿಮಗೆ ಒಂದು ಫಸ್ಟ್ ಕ್ಲಾಸ್ ಸಾಂಬಾರು ತೋರಿಸ್ತೀನಂತ. ಯಾವುದು ಸಾಂಬಾರು ಅಂತಂದ್ರೆ ಬೇಬಿ ಈರುಳ್ಳಿ ಸಾಂಬಾರು. ಇದಕ್ಕೆ ಬೇಕಾಗುವ ಪದಾರ್ಥ ಏನೇನೈತಂದ್ರೆ, ಒಂದು ಬಟ್ಲ ಹೆಸರುಬೇಳೆ ತೊಗೊಂಡಿನಿ, ಟೊಮೆಟೊ, ಈರುಳ್ಳಿ, ಸಾಸಿವೆ, ಕೆಂಪು ಖಾರ, ಉಪ್ಪು, ಅರಿಶಿನ, ಜೀರಿಗೆ, ಕರಿಬೇವು, ಹಿಂಗೆ ತೊಗೊಂಡಿನಿ, ಬೆಲ್ಲ, ಒಂದು ಲವಂಗ, ಚಕ್ಕಿ, ಒಂದು 4-5 ಮೆಣಸು, ಬೆಳ್ಳುಳ್ಳಿ, ಕೊತ್ತಂಬರಿ. ಇವಿಷ್ಟು ಸಾಂಬಾರಿಗೆ ಬೇಕಾಗುವ ಸಾಮಗ್ರಿಗಳದಾವ ಇವು. ಈಗ ಬೇಬಿ ಈರುಳ್ಳಿ ಸಾಂಬಾರು ಹೆಂಗೆ ಮಾಡೋದಂತ ನಿಮ್ಗೆ ತೋರಿಸ್ತೀನಿ. ಈಗ ಒಂದು ಕುಕ್ಕರ್ ಗ್ಯಾಸ್ ಮ್ಯಾಗ ಇಟ್ಟಿನಿ. ಗ್ಯಾಸ್ ಹಚ್ಚೋಣಂತ. ಈಗ ಈರುಳ್ಳಿ ಸಾಂಬಾರು ರೆಡಿ ಮಾಡೋಣ. ಈಗ ಕುಕ್ಕರ್ನಲ್ಲಿ ಅನ್ನ ಮಾಡಲಿಕ್ಕೆ ಇಟ್ಟಿದ್ದೇನೆ. ಬಿಸಿ ಬಿಸಿ ಅನ್ನದ ಜೊತೆ ಈ ಸಾಂಬಾರನ್ನು ಸವಿದ್ರೆ ಆಹಾ ಅಂತ ರುಚಿ ಅಂತೀರಿ ನೀವು. ಈಗ ಅನ್ನ ಆಗ್ಲಿಕ್ಕೆ ಬಂದಿದೆ. ಈಗ ಕುಕ್ಕರ್ ಕಾಯ್ದೈತಿ. ಎಣ್ಣೆ ಹಾಕ್ಕೊಳ್ಳಂತ ಒಂದು ಸ್ವಲ್ಪ. ಈ ಒಗ್ಗರಣೆ ಹಾಕಿ ಬ್ಯಾಳಿ ಇದೊಳಗೆ ಹಾಕಿ ಕುದಿಸ್ಲಿಕ್ಕೆ ಇಡಬೇಕು. ಸಾಸಿವೆ ಜೀರಿಗೆ ಹಾಕೋಣ, ಕರಿಬೇವು ಹಾಕೊಳ್ಳಂತ. ಈಗ ಇದಕ್ಕೆ ಇದು ಹಾಕೋನು, ಪಲಾವ್ ಎಲೆ ಮತ್ತು ದಾಲ್ಚಿನ್ನಿ, ಮೆಣಸು, ಲವಂಗ ಇವನ್ನೆಲ್ಲ ಹಾಕೊಳ್ಳಂತ. ಸ್ವಲ್ಪ ಫ್ರೈ ಮಾಡ್ಕೊಳ್ಳು. ಈಗ ಜಜ್ಜಿಟ್ಟಿದ್ದು ಬೆಳ್ಳುಳ್ಳಿ ಹಾಕೋಣಂತ. ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಬೆಳ್ಳುಳ್ಳಿ. ಈಗ ಒಂದು 8 ಬೇಬಿ ಈರುಳ್ಳಿ ತೊಗೊಂಡಿನಲ್ಲ ಇವನ್ನ ಹಾಕೋಣಂತ. ಇವು ಹಾಕಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಬ್ರೌನ್ ಆಗಿದೆ. ಈಗ ಟೊಮೆಟೊ ಹಾಕೋಣಂತ. ಟೊಮೆಟೊ ಹಾಕ್ಕೊಂಡು ಮತ್ತೆ ಸ್ವಲ್ಪ ಫ್ರೈ ಮಾಡೋಣ. ಸಣ್ಣ ಉರಿಯಲ್ಲೇ ಇದನ್ನು ಬಯಸ್ಕೋಬೇಕು. ಈಗ ಖಾರ ಉಪ್ಪ ಈಗ ಹಾಕಬಾರ್ದು, ಬರೀ ಬ್ಯಾಳಿ ಹಾಕಿ ಇದನ್ನು ಕುದಿಸ್ಕೋಬೇಕು. ಖಾರ ಉಪ್ಪ ಇದೆಲ್ಲ ಬ್ಯಾಳಿ ಇದೆಲ್ಲ ಕುದ್ದಾದ್ಮೇಲೆ ಆಮೇಲೆ ಖಾರ ಉಪ್ಪ ಹಾಕಬೇಕು. ನೋಡಿರಿ, ಈಗ ಟೊಮೆಟೊ ಈರುಳ್ಳಿ ಬೆಂದಿದೆ, ಎಷ್ಟು ಫಸ್ಟ್ ಕ್ಲಾಸ್ ಕಾಣ್ತಾ ಇದೆ. ಈಗ ಸ್ವಲ್ಪ ಹಿಂಗೆ ಹಾಕ್ಕೊಂಡು ಮತ್ತು ಅರಿಶಿನ ಪುಡಿ ಹಾಕ್ಕೊಳ್ಳೋಣಂತ. ಒಂದು ಅರ್ಧ ಚಮಚ ಅರಿಶಿನ ಪುಡಿ ಹಾಕಿ ಈಗ ಬ್ಯಾಳೆ ಹಾಕ್ಕೊಳ್ಳು. ಬ್ಯಾಳೆ ಹಾಕ್ಕೊಂಡು ಈಗ ಇದನ್ನು ಒಂದು 3 ಸೀಟಿ ಹೊಡ್ಕೊಳ್ಳೋಣ. ಈಗೆಲ್ಲ ಕುಡಿಯಿತು. ಇದಕ್ಕೆ ಒಂದು 2 ಗ್ಲಾಸ್ ನೀರು ಹಾಕೊಳ್ಳಂತ. ನೋಡಿ ಎಷ್ಟು ಕಲರ್ಫುಲ್ ಕಾಣಿಸಾಕತ್ತೈತಿ. ಈಗ ಇದನ್ನು ಮುಚ್ಚಿ 3 ಸೀಟಿ ಹೊಡ್ಸೋಣಂತ.
ಸೀಟಿ ಆಗಿದೆ ಅದು. ಈಗ ಗ್ಯಾಸ್ ಹಾರಿಸ್ಕೊಳ್ಳಂತೆ. ನೋಡಿ ಎಷ್ಟು ಫಸ್ಟ್ ಕ್ಲಾಸ್ ಈರುಳ್ಳಿ ಸಾಂಬಾರು ಬ್ಯಾಳಿ ಎಲ್ಲ ಕುದ್ದೈತಿ. ನೋಡ್ರಿ ಎಷ್ಟು ಕಲರ್ಫುಲ್ ಕಾಣಿಸ್ತಾ ಐತಿ. ಈಗ ಇದಕ್ಕೆ ಒಗ್ಗರಣೆ ಕೊಡೋಣ. ಯಾಕಂದರೆ ಇದಕ್ಕೆ ಉಪ್ಪು ಖಾರ ಏನೂ ಹಾಕಿಲ್ಲ. ಉಪ್ಪು ಹಾಕಿದ್ರೆ ಬ್ಯಾಳಿ ಕುದಿಯಂಗಿಲ್ಲ, ಅದಕ್ಕೆ ಉಪ್ಪು ಏನೂ ಹಾಕಿಲ್ಲ. ಈಗ ಒಗ್ಗರಣೆ ಕೊಡೋಣ ಅಂತ. ಈಗ ಇದಕ್ಕೆ ಎಣ್ಣೆ ಹಾಕೋಣ. ಒಂದು ಚಮಚ ಎಣ್ಣೆ ಹಾಕೋಣಂತ. ಒಂದು ಸ್ವಲ್ಪ ಸಾಸಿವೆ ಉದ್ದಿನಬೇಳೆ ಹಾಕೋಣಂತ. ಸಾಸಿವೆ ಉದ್ದಿನಬೇಳೆ ಚಟ್ಪಟ್ ಅನ್ನತ್ತವ. ಹಂಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಒಂದು ಗಿರ್ದ ಚಮಚೆ ಹಂಗೆ ಹಿಂಗೆ ಹಾಕ್ಕೊಳ್ಳೋ ಒಂದು ಸ್ವಲ್ಪ. ಕರಿಬೇವು ಹಾಕ್ಕೊಳ್ಳೋಂತ. ಒಂದು 4-5 ಎಲೆ ಕರಿಬೇವು ಹಾಕ್ಕೊಂಡು ಮತ್ತು ಕೆಂಪು ಖಾರ. ನೋಡ್ರಿ ಎಷ್ಟು ಕಲರ್ಫುಲ್ ಐತಿ. ಇದು ಭಾಳ ಖಾರ ಇರಂಗಿಲ್ಲ. ಸಣ್ಣ ಚಮಚಲ್ಲ ಒಂದು 2 ಚಮಚ ಹಾಕೊಳ್ಳೋಂತ ಕೆಂಪು ಖಾರ. ಈ ಒಗ್ಗರಣೆನ ಈಗ ಇದಕ್ಕೆ ಬರಬೇಕು. ನೋಡ್ರಿ ಎಷ್ಟು ಫಸ್ಟ್ ಕ್ಲಾಸ್ ಕಲರ್ಫುಲ್ ಬೇಬಿ ಈರುಳ್ಳಿ ಸಾಂಬಾರು ರೆಡಿ ಆಗ್ತಾ ಇದೆ. ಈಗ ಒಂದು ಅರ್ಧ ಚಮಚೆ ಸಣ್ಣ ಚಮಚೆ ಬೆಲ್ಲ ಹಾಕ್ಕೊಳ್ಳು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಈಗ ನೋಡಿ ಫಸ್ಟ್ ಕ್ಲಾಸ್ ಸಾಂಬಾರು ರೆಡಿ ಆಗೈತಿ. ಈಗ ಮೇಲ್ಗಡೆ ಕೊತ್ತಂಬರಿ ಹಾಕ್ಕೊಂಡಿದ್ದೇನೆ. ಈಗ ಬಿಸಿ ಅನ್ನದಲ್ಲೇ ಹಾಕ್ಕೊಂಡು ತಿಂದ್ರೆ ವಾವ್. ಈಗ ನೋಡ್ರಿ ಬಿಸಿ ಅನ್ನ ರೆಡಿ ಆಗಿದೆ. ಈಗ ಇದರಲ್ಲಿ ಘಮ ಘಮ ಅಂತ ಇದೆ ಈರುಳ್ಳಿ ಸಾಂಬಾರು. ವಾವ್ ನೋಡ್ರಿ ಎಷ್ಟು ಚೆನ್ನಾಗಾಗಿದೆ ಈರುಳ್ಳಿ ಸಾಂಬಾರು. ವಾವ್ ಟೇಸ್ಟಿ ಸಾಂಬಾರು ರೆಡಿ ಆಗಿದೆ. ಈಗ ಸ್ವಲ್ಪ ತುಪ್ಪ ಹಾಕೋಣ. ವಾವ್ ಈಗ ಬಿಸಿಯಾದ ಅನ್ನದ ಜೊತೆ ಬೇಬಿ ಈರುಳ್ಳಿ ಸಾಂಬಾರ್ ಸವಿಯಲು ಸಿದ್ಧವಾಗಿದೆ. ಬಾಯಾಗ ನೀರು ಬರ್ತಾ ಇದೆ. ಯಾವಾಗ ತಿನ್ನಲಿ ಅನಿಸ್ತಾ ಇದೆ. ಇದೇ ರೀತಿ ನೀವು ಮಾಡಿಕೊಡ್ರಿ, ತಿನ್ಕೊಡ್ರಿ. ಮತ್ತೆ ಹೊಸ ಒಂದು ರುಚಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಬಾಯ್.